ನಮ್ಮ ಶಾಲೆ ಮಕ್ಕಳು ಊಟವನ್ನು ಸಹ ಬಹಿಷ್ಕಾರ ಮಾಡಿದ್ದಾರೆ. 3 ದಿನ ಆಯಿತು ಶಾಲೆ ಏನು ಒತ್ತಾಯ ಮಾಡಿದ್ರು, ನಮ್ಮ ಮುಖ್ಯ ಶಿಕ್ಷಕರು ಏನೇ ಒತ್ತಾಯ ಮಾಡಿದ್ರು ಊಟ ಮಾಡ್ತಾ ಇಲ್ಲ. ಆಮೇಲೆ ನಮ್ಮ ಮಾನ್ಯ ತಾಲೂಕಿನ MLA ಸಾಹೇಬರು ಇದಕ್ಕೆ ಸೂಕ್ತ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋ ನಮ್ಮ ಆಶಾಭಾವನೆ ಇದೆ. ಎಲ್ಲರಿಗೂ ನಮಸ್ಕಾರ. ಇದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆನಂದಪುರ. ಇದು ಒಂದು ಪ್ರತಿಷ್ಠಿತ ಶಾಲೆ. 1906ರಲ್ಲಿ ಸ್ಥಾಪನೆಯಾದ ಶಾಲೆ. ಇದು 100 ವರ್ಷ ಕಳೆದಿದೆ. ಈಗ ಇದು ಹೆಣ್ಣು ಮಕ್ಕಳ ಶಾಲೆ ಸ್ಟಾರ್ಟ್ ಆಗಿ 1927ರಲ್ಲಿ ಸ್ಟಾರ್ಟ್ ಆಗಿದ್ದು. ಇನ್ನು 2 ವರ್ಷ ಬಂದರೆ ಇದು ಸಹ ಹೆಣ್ಣು ಮಕ್ಕಳ ಶಾಲೆಯಲ್ಲಿ 100 ವರ್ಷ ಆಗುತ್ತೆ. ಗಂಡು ಮಕ್ಕಳ ಶಾಲೆ 1906ರಲ್ಲಿ ಓಪನ್ ಆಗಿತ್ತು. ಪ್ರತಿಷ್ಠಿತ ಒಂದು ಶಾಲೆ. ಯಾಕೆ ಅಂದರೆ ಇದು ನಮ್ಮ ಶಿಕ್ಷಣ ಸಚಿವರಾದಂಥ ಬದ್ರಿನಾರಾಯಣ ಅಯ್ಯಂಗಾರ್ ಅವರು ಸಹ ಓದಿದಂಥ ಶಾಲೆ. ಈ ಶಾಲೆಯಲ್ಲಿ ಒಟ್ಟು ಟೋಟಲ್ 44 ಮಕ್ಕಳಿದ್ದಾರೆ. ಶಾಲೆ ತುಂಬ ಪ್ರಗತಿ ಪಥದಲ್ಲಿ ಸಾಗ್ತಾ ಇತ್ತು. ಇಷ್ಟು ದಿನವೂ ಎಜುಕೇಷನು ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ. ಶಾಲೆ ಮುಖ್ಯ ಶಿಕ್ಷಕರು ಸಹ ಈ ಶಾಲೆಯ ಬಗ್ಗೆ ತುಂಬ ಜವಾಬ್ದಾರಿ ಹೊತ್ತಂಥ ಶಿಕ್ಷಕರಾಗಿದ್ದಾರೆ, ಲೋಕಪ್ಪ ಅಂತ ಹೇಳಿ. ಈ ಶಾಲೆಗೆ ಅವರ ಎಲ್ಲ ಪರಿಶ್ರಮದಿಂದ ಮತ್ತು ಮಾನ್ಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳಾದಂತಹ BO ಅವರಿಂದ ಈ ಶಾಲೆಗೆ ಇಂಗ್ಲೀಷ್ ಮಾಧ್ಯಮ ಸಹ ದೊರೆತಿತ್ತು. ಒಂದು ಶುಭ ಶಕುನ ಥರದಲ್ಲಿ ಎಲ್ಲ ಬದಲಾವಣೆ ಆಗ್ತಾ ಇತ್ತು. ಸಡನ್ಲಿ ಸರ್ಕಾರದಲ್ಲಿ ಏನಾಗಿದೆ ಅಂದರೆ ಈಗ ಹೆಚ್ಚುವರಿ ಶಿಕ್ಷಕರ ಒಂದು ಆದೇಶದ ಅನ್ವಯ ಇಲ್ಲಿ 2 ಜನ ಶಿಕ್ಷಕರು ವರ್ಗಾವಣೆ ಆದರು. ಒಬ್ಬರು ಶೀಲಾ ಶಿಕ್ಷಕರು ಅಂತ ಹೇಳಿ, ಒಬ್ಬರು ನಾಗರತ್ನಮ್ಮ ಅಂತ. ಹತ್ತಿರದ ಸಮೀಪದ ಒಬ್ಬರನ್ನ KPC ಶಾಲೆಗೆ ಹಾಗೂ ಗಿಳಲ್ಗುಂಡಿ ಶಾಲೆಗೆ ಹಾಕಿದ್ದಾರೆ. ಈ ನಮಗೇನಾಗ್ಬಿಟ್ಟಿದೆ ಅಂದರೆ ಶಾಲೆ ಎಲ್ಲ ಮಕ್ಕಳಿಗೆ ದಿನಾನೂ ಅಳ್ತಾ ಇದ್ದಾರೆ. ಯಾಕೆ ಅಳ್ತಾ ಇದ್ದಾರೆ ಅಂತ ಕಾರಣ ಕೇಳಿದಾಗ ನಮಗೆ ಗೊತ್ತಾಯಿತು, ನಮ್ಮ ಶಾಲೆಯ ಶಿಕ್ಷಕರನ್ನ ತೆಗೆದುಹಾಕಿದ್ದಾರೆ, ನಮಗೆ ಪಾಠ ಪ್ರವಚನಗಳು ನಡೀತಾ ಇಲ್ಲ. ನಾವು ಎಲ್ಲ ಪೋಷಕರು ಮನೆಯಲ್ಲೂ ಇದೇ ಸಮಸ್ಯೆ ಆಯಿತು. ಎಲ್ಲರನ್ನೂ ಮನೆಗೆ ಭೇಟಿ ಮಾಡಿದಾಗ ಒಂದು ವಿಷಯ ಗೊತ್ತಾಗಿದ್ದು, ಮಕ್ಕಳು ಆ ಶಿಕ್ಷಕರನ್ನು ತುಂಬ ಹಚ್ಕೊಂಡಿದ್ದಾರೆ ಹಾಗೂ ಪಾಠ ತುಂಬ ಚೆನ್ನಾಗಿ ನಡೀತಾ ಇತ್ತು ಅಂತ ಹೇಳಿ. 1ರಿಂದ 5ನೇ ತರಗತಿಯವರೆಗಿನ ಮಕ್ಕಳು 44 ಮಕ್ಕಳು, ಅದರಲ್ಲೂ SC ವರ್ಗದ ಮತ್ತು ST ವರ್ಗದ 20 ಮಕ್ಕಳು ಇರುವಂಥದ್ದು. 5 ಅನಾಥ ಮಕ್ಕಳು ಇರುವಂಥ ಶಾಲೆ. ಒಂದು ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ, ಎಲ್ಲ ಬಡ ಕೂಲಿ ಕಾರ್ಮಿಕರ ಶಾಲೆ ಅಂತ ನಾವು ಎಲ್ಲ ಆಶಾಭಾವನೆ ಇಟ್ಕೊಂಡಿದ್ದೀವಿ. ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ 2 ಜನ ಶಿಕ್ಷಕರು ಹೋಗಿದ್ದು ಮಕ್ಕಳ ಮನಸ್ಸಲ್ಲಿ ತುಂಬ ನೋವನ್ನು ಉಂಟು ಮಾಡಿದೆ. ಶಿಕ್ಷಣದಿಂದ ಆಗ್ತಾ ಇದ್ದಾರೆ ಮಕ್ಕಳು ಅನ್ನೋದು ಪೋಷಕರಲ್ಲೂ ಭಾಳ ಒಂದು ನೋವಿನ ಸಂಗತಿಯಾಗಿದೆ. ಆದಷ್ಟು ಬೇಗ ನಮ್ಮ ಮಾನ್ಯ ತಾಲೂಕಿನ MLA ಸಾಹೇಬರು ಇದಕ್ಕೆ ಸೂಕ್ತ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋ ನಮ್ಮ ಆಶಾಭಾವನೆ ಇದೆ. ನಮ್ಮ ಶಾಲೆ ಮಕ್ಕಳು ಊಟವನ್ನು ಸಹ ಬಹಿಷ್ಕಾರ ಮಾಡಿದ್ದಾರೆ. 3 ದಿನ ಆಯಿತು ಶಾಲೆ ಏನು ಒತ್ತಾಯ ಮಾಡಿದ್ರು, ನಮ್ಮ ಮುಖ್ಯ ಶಿಕ್ಷಕರು ಏನೇ ಒತ್ತಾಯ ಮಾಡಿದ್ರು ಊಟ ಮಾಡ್ತಾ ಇಲ್ಲ. ಆಮೇಲೆ ಹಾಗೆ ಅಷ್ಟೇ ಅಲ್ಲದೆ ಅವರಿಗೆ ಮನೆಗೆ ಸಹ ಹೋದರೂ ಸಹ ಅಲ್ಲೂ ಊಟ ಮಾಡ್ತಾ ಇಲ್ಲ. ನನಗೆ ಶಿಕ್ಷಕರು ಬೇಕು, ಈ ಶಾಲೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿಂದ ವರ್ಗಾವಣೆ ಆದ ಶಿಕ್ಷಕರನ್ನ ದಯವಿಟ್ಟು ಇದೇ ಶಾಲೆಗೆ ನಿಯೋಜನೆ ಮಾಡಬೇಕು. ಈ ಶಾಲೆ ಮತ್ತು ಹೆಚ್ಚು ಅಭಿವೃದ್ಧಿ ಹೊಂದಬೇಕು. ಈ ಶಾಲೆ ಅದರಲ್ಲೂ ವಿಶೇಷ ಏನು ಅಂದರೆ, ಒಂದು ಬಡ ಕುಟುಂಬ ದಾನ ಮಾಡಿದ ಜಾಗದಲ್ಲಿ ಶಾಲೆ ನಿರ್ಮಾಣ ಆಗಿದ್ದು ಒಂದು ವಿಶೇಷವಾದ ಶಾಲೆ. ಸ್ವಾತಂತ್ರ್ಯ ಹೋರಾಟಗಾರರು ಓದಿದಂಥ ಶಾಲೆ. ಹಾಗಾಗಿ ನಮ್ಮ ಏನು MLA ಕ್ಷೇತ್ರದ MLA ಶಾಸಕರಾದಂಥ ಗೋಪಾಲಕೃಷ್ಣ ಸರ್ ಅವರು ತುಂಬ ಕಾಳಜಿ ವಹಿಸಿ, ಮುತುವರ್ಜಿ ವಹಿಸಿ ಆದಷ್ಟು ಬೇಗ ಈ ಶಾಲೆಗೆ ಗಮನ ಕೊಟ್ಟು ಏನು 4 ಶಿಕ್ಷಕರನ್ನು ನಿಯೋಜನೆ ಮಾಡಬೇಕು. ಇಂಗ್ಲೀಷ್ ಮಾಧ್ಯಮ ಬೇರೆ ಇದೆ. ಈ ಮಕ್ಕಳಿಗೆ ಮೂಲದಲ್ಲಿ ಶಿಕ್ಷಣ ಸಿಕ್ಕಿದ್ರೆ ಮಾತ್ರ ಅವರು ಒಂದು ಮುಂದಿನ ಒಂದು ಪ್ರಜೆಯಾಗಿ ಇದಾಗಲಿಕ್ಕೆ ಅವಕಾಶ ಆಗುತ್ತೆ. ಎಲ್ಲ ಬಡ ಮಕ್ಕಳು ಪ್ರೈವೇಟ್ ಶಾಲೆಗಳಿಗೆ ಕಳಿಸ್ಲಿಕ್ಕೆ ಆಗಲ್ಲ. ಸರ್ಕಾರ ಇದನ್ನು ಗಮನಕ್ಕೆ ತೆಗೆದುಕೊಂಡು, ಅದರಲ್ಲೂ ನೋಡಿ ಈಗ ಅರ್ಧ ವರ್ಷದಲ್ಲೇ ಮಕ್ಕಳಿಗೆ ಟೀಚರ್ಸ್ ಬದಲಾವಣೆ ಮಾಡಿದ್ರೆ ಆ ಮಕ್ಕಳ ಭವಿಷ್ಯ ಏನಾಗಬೇಕು? 2 ಜನ ಟೀಚರ್ಸ್ ಏನು ಹೇಳ್ಕೊಡ್ಲಿಕ್ಕಾಗತ್ತೆ? ಅದರಲ್ಲೂ ಒಂದು ವಿಶೇಷ ಏನು ಅಂದರೆ, ಈ ತಾಲೂಕಲ್ಲಿ ಅತಿ ಹೆಚ್ಚು ನಮ್ಮ ಸುತ್ತಮುತ್ತ ಶಿವಮೊಗ್ಗ ಡಿಸ್ಟಿಕ್ ತಾಲೂಕಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳಿರೋದು ಇದೇ ಶಾಲೆಯಲ್ಲಿ. ಈ ಶಾಲೆಯ ಬಗ್ಗೆ ಗಮನ ಕೊಟ್ಟು ಅಧಿಕಾರಿಗಳು ಆದಷ್ಟು ಬೇಗ ಇದನ್ನು ಕೊಟ್ಟರೆ ನಾವು ಶಾಲೆ ಒಳಗೆ ಮಕ್ಕಳು ಕಳಿಸ್ತೀವಿ. ಇಲ್ಲಾಂದರೆ ಮಕ್ಕಳು ಶಾಲೆಗೆ ಬರೋದೇ ಇಲ್ಲ. ನಾವು ಬೇರೆ ಕಡೆ ಎಲ್ಲೂ ಶಾಲೆಗೆ ಕಳಿಸಲ್ಲ, ಶಿಕ್ಷಣದಿಂದ ವಂಚಿತರಾಗ್ತಾರೆ. ದಯವಿಟ್ಟು ತಮ್ಮಲ್ಲಿ ಕಳಕಳಿಯ ಮನವಿ, ಶಾಲೆಗೆ ಆದಷ್ಟು ಬೇಗ ನಮ್ಮ ಹಳೆಯ ಶಿಕ್ಷಕರನ್ನೇ ಮರಳಿ ಕಳಿಸ್ಲಿ ಅಂತ ಕೇಳ್ಕೊತ ನನ್ನ 2 ಮಾತು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಇದು ಆನಂದಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ ಏನಪ್ಪ ಅಂತಂದರೆ, ಈಗ ಸುಮಾರು ಈಗ ಸ್ಕೂಲ್ ಸ್ಟಾರ್ಟ್ ಆದಾಗಲಿಂದ ಜೂನ್ ತಿಂಗಳಿಂದನೂ ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬ ಮುಖ್ಯ. ಯಾಕಂತಂದರೆ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ದಿನೇ ದಿನೇ ಹಿಂಜಾರಿ ಹೋಗ್ತಿದ್ದಾರೆ. ಅದರಲ್ಲೂ ಈಗ ಮಧ್ಯವಾರ್ಷಿಕ ಈ ಒಂದು ಪರೀಕ್ಷೆ ನಡೆದ ಮೇಲೆ ಈಗ ಮಧ್ಯದಲ್ಲೇ ಶಿಕ್ಷಕರಿಲ್ಲ ಅಂತಂದಾಗ, ಅದರಲ್ಲೂ ನಾವು ಶಿಕ್ಷಕರು, ಮುಖ್ಯ ಶಿಕ್ಷಕರು, ಲೋಕಪ್ಪ ಸರ್ ಅವರು
ಮತ್ತು ಶೀಲಾ ಮೇಡಮ್ ಅವರು ಇವರೆಲ್ಲ ಹೋರಾಡಿ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಬೇಕೆಂಬುದಾಗಿ ಹಾಕ್ಸ್ಕೊಂಡಿದ್ದಾರೆ. ಆದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಟೀಚ್ ಮಾಡುವಂಥ ಮುಖ್ಯ ಶಿಕ್ಷಕರೇ ಇಲ್ಲ ಅಂದಾಗ ಮಕ್ಕಳಿಗೆ ಎಜುಕೇಷನ್ ಎಲ್ಲಿಂದ ಬರಬೇಕು? ಈಗ ಮಧ್ಯದಲ್ಲೇ ಈಗ ಅವ್ರು ಹೋಗ್ಬಿಟ್ರೆ ಅವ್ರಿಗೆ ಹೋದ ನಂತರ ಈಗ ಮಕ್ಕಳಿಗೆ ಏನು ಮಾಡ್ತಿದ್ದಾರೆ ಅಂದರೆ, ಈಗ ನಾವು ದಿನ ಮಕ್ಕಳನ್ನ ಒಂದು ದಿನ ಹೋಗ್ರಿ 2 ದಿನ ಹೋಗ್ರಿ ಅಂತ ಹೇಳಿ ಮಕ್ಕಳಿಗೆ ಫೋರ್ಸ್ ಮಾಡಿ ಕಳಿಸ್ಬೋದು. ದಿನ ಅವ್ರನ್ನ ಹೊಡೆದು ಬೈದು ನಾವು ಸ್ಕೂಲಿಗೆ ಕಳಿಸ್ಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ನಮಗೆ ಟೀಚರ್ ಅವರೇ ಬೇಕು, ಅವ್ರಿಲ್ಲಾಂದ್ರೆ ನಾವು ಹೋಗಲ್ಲ ಅಂತಾರೆ. ಅವ್ರಿಲ್ಲಾಂದ್ರೆ ಏನಪ್ಪ ಹೋಗ್ರಪ್ಪ ಇರೋರು ಪಾಠ ಮಾಡ್ತಾರಂತ ಕೇಳಿದಾಗಲೂ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಇಲ್ಲ ನಮ್ಗೆ ಅದೇ ಶಿಕ್ಷಕರು ಬೇಕು ಅಂತಾರೆ. ಈಗ ಎಲ್ಲ ಎಕ್ಸಾಮ್ ಮುಗಿದ ನಂತರ ಬೇಗ ಮನೆಗೆ ಬರ್ತಿದಾರಲ್ವ, ಊಟ ಮಾಡಿದ್ರ ಅಂತ ಹೇಳ್ತಾರೆ, ಇಲ್ಲ ನಾವು ಊಟ ಮಾಡಲ್ಲ. ಯಾಕೆ ಊಟ ಮಾಡಲ್ಲ? ನಮ್ಮ ಟೀಚರ್ಗಳಿಲ್ಲ, ನಾವು ಊಟ ಮಾಡಲ್ಲ ಅಂತಾರೆ. ಇಲ್ಲಿ ಸ್ಕೂಲಲ್ಲಿ ಎಲ್ಲ ಸಿಗ್ತಾ ಇದೆ, ಆದರೆ ಅವ್ರಿಗೆ ಬೇಕಾಗಿರುವಂಥ ಒಂದು ಪ್ರೀತಿಯ ಶಿಕ್ಷಕರು ಅವ್ರಿಗಿಲ್ಲ ಪಾಠ ಮಾಡಲಿಕ್ಕಾಗಿ. ನಾಗರತ್ನ ಮೇಡಮ್ ಅವ್ರನ್ನ ಮತ್ತು ಶೀಲಾ ಮೇಡಮ್ ಅವ್ರನ್ನ ತಿರುಗಿಸಿ ನಮಗೆ ಕೊಡ್ರಿ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಬೇಕು. ಯಾಕಂತಂದರೆ ಇಲ್ಲಿ ಎಲ್ಲರೂ ಇರುವಂಥವ್ರು ಇರಲ್ಲ. ಯಾಕಂದರೆ ಒಂದು ದಿನಕ್ಕೂ ಕೂಲಿ ಮಾಡಿ ತಮ್ಮ ಮಕ್ಕಳನ್ನ ಕಷ್ಟಪಟ್ಟು ಇಲ್ಲಿ ಸೇರಿಸಿರ್ತಾರೆ. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಬೇಕು ಅಂತಂದರೆ ಒಳ್ಳೆ ಶಿಕ್ಷಕರು ಬೇಕು ಅವರಿಗೆ. ಹಾಗಾಗಿ ಅಂಥ ಶಿಕ್ಷಕರು ನಮಗೆ ತಿರುಗಿಸ್ಕೊಡ್ರಿ, ಅವರೇ ನಮಗೆ ಬೇಕು. ಬೇರೆ ಯಾರನ್ನು ಕೊಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ನಮಗೆ ಶೀಲಾ ಮೇಡಮ್ ಅವರು ಬೇಕು ಮತ್ತು ನಾಗರತ್ನ ಮೇಡಮ್ ಅವರು ಬೇಕು. ಅವರನ್ನು ನಮಗೆ ಹಾಕ್ಸಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ತುಂಬ ಜನ ಬಡ ಮಕ್ಕಳು ಇಲ್ಲಿ, ಯಾಕಂದರೆ ಪ್ರೈವೇಟ್ಗಳಿಗೆ ಹೋಗೋಂಥವ್ರು ಇದ್ದಾರೆ. ಅಂಥ ಒಂದು ಪರಿಸ್ಥಿತಿ ಇದ್ರೂ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತಂದರೆ, ಇಲ್ಲಿ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗ್ತಾ ಇದೆ ಎಂಬುದಾಗಿ. ಇಲ್ಲಿ ನಮಗೆ ವಿದ್ಯಾಭ್ಯಾಸ ಬೇಕು ಅಂತಂದರೆ ನಮ್ಗೆ ಟೀಚರ್ಸ್ಗಳು ಬೇಕು. ಅದರಲ್ಲೂ ಈಗ ಲೋಕಪ್ಪ ಸರ್ ಮುಖ್ಯ ಶಿಕ್ಷಕರಿದ್ದಾರೆ. ಅವರೇನಪ್ಪ ಅಂತಂದರೆ ಅವರಿಗಾಗಿನೇ ಕೆಲವೊಂದು ಏನು ಪ್ರೆಸರ್ ಇರುತ್ತೆ, ವರ್ಕ್ ಇರುತ್ತೆ. ಅವರು ವರ್ಕಲ್ಲಿ ಅವರು ಪ್ರೆಸರಲ್ಲಿ ಅವ್ರು ಇರುವಾಗ ಈ ಕಡೆ ಮಕ್ಕಳ ಕಡೆ ಗಮನ ಕೊಟ್ಟು ಮಕ್ಕಳಿಗೆ ಪಾಠ ಮಾಡಲಿಕ್ಕಾಗಲ್ಲ. ಆ ನಂತರ ಅವರ ಕೆಲಸಗಳನ್ನು ಸರಿಯಾಗಿ ಮಾಡಲಿಕ್ಕಾಗಲ್ಲ. ಹಾಗಾಗಿ ಮಕ್ಕಳ ಕಡೆ ಗಮನ ಕೊಟ್ಟು ಮಕ್ಕಳಿಗೆ ಒಂದು ಪ್ರೀತಿಯಿಂದ ಮಮತೆಯಿಂದ ಅವರಿಗೆ ವಿದ್ಯಾಭ್ಯಾಸವನ್ನು ಕಲಿಸಲಿಕ್ಕೆ ಒಳ್ಳೆ ಶಿಕ್ಷಕರು ಬೇಕು. ನಮಗೆ ಶೀಲಾ ಮೇಡಮ್ ಅವ್ರನ್ನ ನಾಗರತ್ನ ಮೇಡಮ್ ತಿರುಗಿಸಿಕೊಡಿ ಎಂಬುದಾಗಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ.